ಶ್ರೀಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ಲರಿಗೂ ನಮಸ್ಕಾರ. ಸ್ವಾಭಾವಿಕವಾಗಿ ಗರ್ಭವಾಸವನ್ನು ಕಷ್ಟದಲ್ಲಿ ಅನುಭವಿಸಿ ಹುಟ್ಟಿದಂತಹ ಮಗು, ನಾವು ಮಗುವಾಗಿದ್ದಾಗ ಅನುಭವಿಸ್ತಾ ಇದ್ದಂತಹ ಸಕಲರೂ ಸಹಜವಾಗಿ ಅನುಭವಿಸುವಂತಹ ಕಷ್ಟವನ್ನು ವರ್ಣಿಸಿ ಶಿವನಲ್ಲಿ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಬೇಡಿದ್ದು ಹೇಗೆಂದರೆ, ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತ ವಪುಸ್ತನ್ಯಪಾನೇ ಪಿಪಾಸ ನೋ ಶಕ್ಯಶ್ಚೇಂದ್ರಿಯೇಭ್ಯೋ ಭವಗುಣಜನಿತಾ ಜಂತವೋ ಮಾಂ ತುದಂತಿ ನಾನಾರೋಗಾದಿ ದುಃಖಾತ್ ರುದನ ಪರವಶಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಎಂಬುದಾಗಿ. ಗರ್ಭದಿಂದ ಜನಿಸಿದಂತಹ ಮಗುವಿಗೆ ಮೊದಲು ಪ್ರಾರಂಭ ಆಗುವಂತಹದ್ದು ರೋದನ, ಅಳುವುದೇ ಪ್ರಾರಂಭ ಆಗುವಂತಹದ್ದು. ಅದರ ದುಃಖವನ್ನ ಆನಂತರದಲ್ಲಿ ಮಗುವಿಗೂ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ, ನಮ್ಮ ಹತ್ರನೂ ಹೇಳಲಿಕ್ಕಾಗುವುದಿಲ್ಲ, ದೊಡ್ಡವರಿಗೂ ಅದರ ಅರ್ಥ ಆಗುವುದಿಲ್ಲ. ಆದರೆ ಇದೆಲ್ಲವೂ ಕೂಡ ಸಕಲವನ್ನು ತಿಳಿದಿರುವಂತಹ ಆ ಭಗವದ್ ರೂಪರಾದಂತಹ ಶಂಕರರು ಮಾತ್ರ ಹೇಳುವುದಕ್ಕೆ ಸಾಧ್ಯ. ಬಾಲ್ಯೇ ದುಃಖ ಅತಿರೇಕಾನ್ ಮಲಲುಲಿತ ವಪುಹು. ಮೈಗೆಲ್ಲ ಮಲಮೂತ್ರಗಳನ್ನು ಮೆತ್ತಿಕೊಂಡು ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ ಅದು. ಎದ್ದು ಹೋಗಿ ಸ್ವಚ್ಛ ಮಾಡಿಕೊಳ್ಳುವುದಕ್ಕೂ ಆಗುವುದಿಲ್ಲ, ಆ ಕಷ್ಟದ ಅರಿವು ಕೂಡ ಇರುವುದಿಲ್ಲ. ಹಾಗೆ ಕಷ್ಟಪಡುವಂತಹ ಆ ಒಂದು ಪರಿಸ್ಥಿತಿ. ಇವಾಗಲಂತೂ ಈಗ ಪೆಂಪರ್ಸೋ ಮೊಮಿಪೊಕೋ ಇತ್ಯಾದಿ ಪ್ಯಾಡ್ಗಳು ಬಂದುಬಿಟ್ಟಿದೆ. ಅದನ್ನು ಹಾಕಿ ಒಳಗೆಯೇ ಆ ಗಲೀಜೆಲ್ಲ ಸೇರ್ಕೊಂಡಿರುವಂಗೆ ಮಾಡಿ ಅಲ್ಲಿಯೇ ಹುಣ್ಣಾಗುವಂತೆ ಎಲ್ಲ ಮಾಡಿಬಿಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಆಧುನಿಕತೆಗೆ ಬಿದ್ದು ಅನೇಕ ರೀತಿಯಿಂದ ಆ ಕಷ್ಟವನ್ನು ನಾವು ದೊಡ್ಡವರು ಅನುಭವಿಸದೇ ಇರುವಂಗೆ ಮಾಡಿ, ಸಣ್ಣ ಮಕ್ಕಳು ಹೆಚ್ಚು ಅನುಭವಿಸುವಂತೆ ಮಾಡಿ ಆ ಒಂದು ತೀವ್ರತೆಯನ್ನ ಉಂಟು ಮಾಡಿಬಿಟ್ಟಿದ್ದಾರೆ. ಆದರೆ ಅದರ ಅರಿವು ಆ ಮಗುಗಿರುವುದಿಲ್ಲ, ಬೇರೆಯವರೇ ಆ ಪ್ಯಾಡ್ ಹಾಕಬೇಕಲ್ವೇ. ಹೀಗೆ ಆ ಮಲಲುಲಿತ ವಪುಹು ಸ್ತನ್ಯಪಾನೇ ಪಿಪಾಸ. ಅದಕ್ಕೆ ಆಸೆ ಏನು ಅಂತಂದ್ರೆ ಮೊಲೆ ಹಾಲು ಕುಡಿಬೇಕು, ಹಾಲು ಕುಡಿಬೇಕು, ಹಾಲು ಕುಡಿಬೇಕು, ಹಸಿವಾದಾಗ ಅಳುವುದು, ಹಾಲು ಕುಡಿಯುವುದು, ಇದು ಮಾತ್ರ ತಿಳಿಯುವಂತಹದ್ದು. ನೋ ಶಕ್ಯಶ್ಚೇಂದ್ರಿಯೇಭ್ಯೋ ಭವಗುಣಜನಿತಾ ಜಂತವೋ ಮಾಂ ತುದಂತಿ. ಎದ್ದು ಹೋಗಿ ಸ್ವಚ್ಛ ಮಾಡಿಕೊಡ್ಲಿಕ್ಕೆ ಆಗುವುದಿಲ್ಲ, ಹಾಗೆಯೇ ಇಂದ್ರಿಯಗಳಿಗೆ ಶಕ್ತಿ ಇಲ್ಲ. ಹೀಗಿರುವಾಗ ಭವಗುಣಜನಿತ, ಸ್ವಾಭಾವಿಕವಾಗಿ ಈ ಭವ ಸಂಸಾರದಲ್ಲಿ ಉಂಟಾಗುವಂತಹ ದೇಹದೊಳಗಿನ ಜಂತುಗಳು ಒಳಗಿಂದ ಕಡಿತವೆ, ಹೊಟ್ಟೆ ನೋವು ಬರ್ತದೆ. ಯಾವುದೋ ತೊಟ್ಟಿಲಲ್ಲಿರುವಂತಹ ಇನ್ನೊಂದು ಹುಳವೋ ಮತ್ತೊಂದೋ ಕಡಿತದೆ, ಇರುವೆ ಕಡಿತದೆ, ಅವಾಗೆಲ್ಲ ಅಳಬೇಕು. ಆಗ ಇರುವೆ ಕಚ್ಚಿದ್ರೆ ಮಗು ಅಳ್ತಾ ಇದೆ, ಹೊಟ್ಟೆ ನೋವು ಬಂತು ಅಂತೇಳಿ ಕಹಿ ಮದ್ದನ್ನು ಹಾಕ್ತಾರೆ. ಇನ್ನು ಮಗು ಅಳ್ತಾ ಇದೆ, ಇನ್ನಾಗುವುದಿಲ್ಲ ಅಂತ ಹೇಳಿ ಇಂಜೆಕ್ಷನ್ ಕೊಡಿಸ್ಕೊಂಡ್ಬರ್ತಾರೆ. ಆರಾಮಾಗಿ ಇದ್ದಂತಹ ಕಾಲದಲ್ಲಿಯೂ ಹೋಗಿ ಈಗಂತೂ ಬೇರೆ ಬೇರೆ ವಿಧವಾದಂತಹ ವ್ಯಾಕ್ಸಿನ್, ಆ ವ್ಯಾಕ್ಸಿನ್ ಹಾಕ್ಸುವುದಕ್ಕೆ ಹೋಗಿ ಮಧ್ಯೆ ಮಧ್ಯೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಮಗುವನ್ನು ಹಿಂಸೆ ಪಡಿಸುವಂತಹದ್ದು. ಈ ರೀತಿಯಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳು. ನಾನಾ ರೋಗಾದಿ ದುಃಖಾತ್. ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ಅನೇಕ ರೋಗಗಳು ಆವರಿಸಿಕೊಳ್ತವೆ, ಬರ್ತವೆ, ಜ್ವರ ಬರ್ತದೆ, ಅನೇಕ ರೀತಿಯಿಂದ ಕಷ್ಟಗಳಾಗ್ತದೆ, ಮೈಯಲ್ಲಿ ಹುಣ್ಣುಗಳಾಗ್ತವೆ. ಈ ರೀತಿಯಾದಂತಹ ಕಷ್ಟದಲ್ಲಿ ರುದನ ಪರವಶಃ, ಅಳುವುದು ಮಾತ್ರ, ಆದರೆ ಪರವಶಃ, ತನ್ನ ಕೈಲಿ ಏನೂ ಮಾಡ್ಲಿಕ್ಕಾಗುವುದಿಲ್ಲ. ತಾಯಿ ಮಾಡಿದರೆ, ತನ್ನವರು ಮಾಡಿದರೆ ಮಾತ್ರ ಆ ಮಗುವಿನ ಶುಶ್ರೂಷೆ. ಇಲ್ಲ ಅಂತಂದ್ರೆ ರುದನ, ಅಳುವುದು ಮಾತ್ರ ಸಾಧ್ಯವೇ ವಿನಃ ಇನ್ಯಾವುದೂ ಸಾಧ್ಯ ಇಲ್ಲ. ಇಂತಹ ಕಾಲದಲ್ಲಿ ಶಂಕರಂ ನ ಸ್ಮರಾಮಿ, ಆ ಭಗವಂತನಾದಂತಹ ಜಗತ್ತಿಗೆ ಶುಭವನ್ನು ಕೊಟ್ಟಿರುವಂತಹ, ಶುಭವನ್ನು ಕೊಡುತ್ತಿರುವಂತಹ ನಿನ್ನ ಸ್ಮರಣೆಯನ್ನು ಮಾಡುವುದಕ್ಕೆ ಆಗಲಿಲ್ಲದೆ ಪ್ರಭೋ. ಆದ್ದರಿಂದ ಕ್ಷಂತವ್ಯೋ ಮೇ ಪರಾಧ, ಈ ನನ್ನ ಅಪರಾಧಗಳೆಲ್ಲವನ್ನೂ ಕೂಡ ಕ್ಷಮಿಸು, ಕ್ಷಮಿಸು, ಉದ್ಧರಿಸು, ರಕ್ಷಿಸು, ಪರಿಪಾಲಿಸು ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಬೇಡುವಂತಹದ್ದನ್ನು ಇಲ್ಲಿ ಹೇಳಿದ್ದಾರೆ. ನಿತ್ಯಂ ಸಮಾಧಿ ಕುಸುಮೈಹಿ ನ ಪುನರ್ಭವಾಯ, ನ ಪುನರ್ಭವಾಯ, ಮತ್ತು ಪುನಃ ಈ ಒಂದು ಭವ ಎನ್ನುವಂತಹದ್ದು ನಮಗೆ ಪ್ರಾಪ್ತಿ ಆಗಬಾರದು
ಎನ್ನುವಂತಹದ್ದನ್ನ ಆ ಭಗವಂತನಲ್ಲಿ ನಿತ್ಯವೂ ಕೂಡ ಪ್ರಾರ್ಥಿಸಬೇಕಂತೆ. ಯಾಕೆ ಇಷ್ಟೆಲ್ಲ ಕಷ್ಟ ಅನುಭವಿಸಬೇಕಲ್ಲ? ಸಂಸಾರಕ್ಕೆ ಬಂದ ನಂತರದಲ್ಲಿ ಯಾವ ಕಷ್ಟವೂ ಯಾರನ್ನೂ ಬಿಡುವುದಿಲ್ಲ. ನನಗೆ ಕಷ್ಟ ಇಲ್ಲ ಅನ್ನುವಂಥವನು ಯಾವನೂ ಇಲ್ಲ. ಆದರೆ ಆ ಕಷ್ಟವನ್ನ ಮರೆಯುವುದಕ್ಕೆ ಆ ಭಗವಂತನ ಸ್ಮರಣೆಯಿಂದ ಸಾಧ್ಯ. ಆದ್ದರಿಂದ ಆ ಶಂಕರನಾದ ಮಂಗಳಕರನಾದಂತಹ ಆ ಶಿವನ ಸ್ಮರಣೆಯನ್ನು ಸದಾಕಾಲ ಮಾಡುವ, ಈ ಒಂದು ಸ್ತೋತ್ರವನ್ನು ಪಠಿಸುವ ಎಂಬುದಾಗಿ ಹೇಳ್ತಾ ಇವತ್ತಿನ ಮಾತಿಗೆ ವಿರಾಮವನ್ನು ನೀಡೋಣ.